ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಹತ್ತಿರ ಬರ್ತಾ ಇದೆ ಅಲ್ಲ, ಅದರಿಂದ ನಾನು ಕ್ಲೀನಿಂಗ್ನ ಶುರು ಮಾಡ್ಕೊಂಡಿದ್ದೀನಿ. ಆ ವಿಡಿಯೋ ನಿಮಗಾಗಿ. ನಾನು ಕೆಲವೊಂದಷ್ಟು ಮಾತಾಡ್ತಾ ಇರ್ತೀನಿ, ನೀವು ಈ ವಿಡಿಯೋ ನೋಡ್ತಾ ನೋಡ್ತಾ ನನ್ನ ಮಾತುಗಳನ್ನು ಕೇಳಿಸ್ಕೊಳ್ತಾ ಹೋಗಿ. ನಾನು ಈಗ ಕ್ಲೀನಿಂಗ್ ಕೆಲಸವನ್ನು ಮಾಡ್ತಾ ಇರೋದ್ರಿಂದ ಮೊದಲಿಗೆ ಇದನ್ನೇ ಮಾತಾಡಿಬಿಡೋಣ. ನೀವು ಏನೇ ಕೆಲಸ ಮಾಡಬೇಕಾದರೂ ಫಸ್ಟು ಲಿಸ್ಟ್ ಮಾಡ್ಕೊಂಡ್ಬಿಡಿ. ಈಗ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಅಲ್ವಾ, ಇನ್ನು ಸ್ವಲ್ಪ ದಿನಗಳು ಮಾತ್ರ ಬಾಕಿ ಇರೋದ್ರಿಂದ ಮನೆಯೆಲ್ಲ ಎಲ್ಲ ಕಡೆ ಕ್ಲೀನ್ ಮಾಡಲೇಬೇಕಾಗಿದೆ. ಅದಕ್ಕಾಗಿ ಟೆನ್ಷನ್ ತಗೊಳ್ಳೋದಂತೂ ಬೇಡವೇ ಬೇಡ. ಒಂದು ಬಿಳಿ ಹಾಳೆಯಲ್ಲಿ ದಿನ ಒಂದೊಂದು ಅಥವಾ ಎರಡೆರಡು ಕೆಲಸವನ್ನು ಮಾಡಿಕೊಳ್ಳೋ ಹಾಗೆ ಲಿಸ್ಟ್ ಮಾಡ್ಕೊಂಡ್ಬಿಡಿ. ಅಂದರೆ ಮೊದಲನೇ ದಿನ ಫ್ರಿಜ್ ಕ್ಲೀನಿಂಗು, ಟೈಮ್ ಇದ್ದರೆ ಡ್ರಾಯರ್ ಕ್ಲೀನಿಂಗು, ಎರಡನೇ ದಿನ ದೇವರ ಮನೆ ಕ್ಲೀನಿಂಗು, ಬೆಳ್ಳಿ ಸಾಮಾನು ಹಾಗೆ ಹಿತ್ತಾಳೆ ಸಾಮಾನು ಇದನ್ನೆಲ್ಲ ವಾಶ್ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ ಬರ್ಕೊಳ್ಳಿ. ಮೂರನೇ ದಿನಕ್ಕೆ ಬಂದರೆ ಬೆಡ್ರೂಮ್ಸು, ಶೋಕೇಸು ಹಾಗೆ ವಾರ್ಡ್ರೋಬ್, ನಾಲ್ಕನೇ ದಿನ ಓವನ್, ಚಿಮ್ನಿ, ವಾಷಿಂಗ್ ಮಷಿನ್ ಹಾಗೆ ಟಿ ವಿ ಹೀಗೆ ಬರೆದಿಟ್ಕೊಂಡು ಬಿಡಬೇಕು. ಆಗ ನಮಗೆ ತುಂಬ ಈಸಿ ಆಗುತ್ತೆ. ನಾನು ಈ ಕೆಲಸವನ್ನು ಅಂದರೆ ಬರೆದಿಟ್ಟೋ ಕೆಲಸವನ್ನು ತುಂಬ ದಿನದಿಂದ ಮಾಡ್ತಾನೇ ಇದ್ದೀನಿ. ಪ್ರತಿ ಹಬ್ಬಕ್ಕೂ ಮಾಡ್ತಾನೇ ಇರ್ತೀನಿ. ನಾನು ಮಾಡೋ ಹಾಗೆ ನೀವು ಸಹ ಬರೆದಿಡೋ ಕೆಲಸವನ್ನು ಪ್ರಾರಂಭಿಸ್ಕೊಳ್ಳಿ. ತುಂಬ ಸುಲಭ ಆಗುತ್ತೆ. ಪ್ರತಿದಿನ ಮಾಡೋ ಕೆಲಸವನ್ನು ಸಹ ಹೀಗೆ ಬರೆದಿಟ್ಕೊಂಡ್ಬಿಟ್ರೆ, ಅಂದರೆ ರಾತ್ರಿ ಒಂದು 5-10 ನಿಮಿಷ ಕೂತ್ಕೊಂಡು ನಾಳೆ ಬೆಳಗ್ಗೆ ಏನು ಮಾಡಬೇಕು, ಮಧ್ಯಾಹ್ನಕ್ಕೆ ಊಟ ಏನು ಮಾಡಬೇಕು, ಹೀಗೆ ಕೆಲಸವನ್ನೆಲ್ಲ ಒಂದೊಂದಾದ ಮೇಲೆ ಒಂದೊಂದು ಅಂತ ಹೇಳಿ ಬರೆದಿಟ್ಕೊಂಡ್ರೆ ತುಂಬ ಸುಲಭ ಆಗುತ್ತೆ. ಕೆಲಸಕ್ಕೆ ಹೋಗೋರ್ಗಂತೂ ಇದಂತೂ ತುಂಬ ಸಹಾಯ ಆಗೇ ಆಗುತ್ತೆ. ನಾನು ಎರಡನೇ ಪಾಯಿಂಟ್ಗೆ ಹೋಗೋದಕ್ಕೆ ಮುಂಚೆ ನಾನು ಈಗ ಕಿಚನನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಮೇಲಿಂದ ಬಂದುಬಿಟ್ರೆ ತುಂಬ ಸುಲಭ ಆಗುತ್ತೆ ಅಲ್ಲ, ಕೆಳಗಡೆ ಎಲ್ಲ ಆಮೇಲೆ ಮಾಡ್ಕೊಳ್ಬಹುದು. ಏಕೆಂದರೆ ಫಸ್ಟೇ ಕೆಳಗಡೆ ಮಾಡಿಬಿಟ್ರೆ ಮೇಲ್ಗಡೆ ಮಾಡಿದಾಗ ಮತ್ತೆ ಧೂಳು ಬಿದ್ದೇ ಬೀಳುತ್ತೆ ಅಂತ ಹೇಳಿ ನಾನು ಮೇಲ್ಗಡೆದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಮೇಲ್ಗಡೆ ಬಾಕ್ಸ್ ಮೇಲೆ ಜಾಗ ಇದೆಯಲ್ಲ, ಎಲ್ಲದಕ್ಕೂ ನ್ಯೂಸ್ ಪೇಪರ್ಗಳನ್ನ ಹಾಕಿದ್ದೆ. ಪಕ್ಕದ ಮನೆಯಲ್ಲಿ ಕೆಲಸ ನಡೀತಾ ಇರೋದ್ರಿಂದ ಸಿಮೆಂಟ್ ಧೂಳು ಬರ್ತಾನೆ ಇರುತ್ತೆ. ಈಗ ಇವತ್ತು ಕ್ಲೀನ್ ಮಾಡಿದ್ದೀನಿ ಅಂತ ಅಂದ್ಕೊಳ್ಳಿ, ಮತ್ತು ನಾಳೆಗಂತೂ ತುಂಬ ಧೂಳು ಬಂದೇ ಬರುತ್ತೆ. ಸಿಮೆಂಟ್ ಕೆಲಸ ನಡೀತಾ ಇರೋದ್ರಿಂದ ಧೂಳು. ಈಗ ನಾನು ನ್ಯೂಸ್ ಪೇಪರ್ಗಳನ್ನೆಲ್ಲ ತೆಗೆದುಬಿಟ್ಟು ಒಂದು ಲಿಕ್ವಿಡ್ನ ಸ್ಪ್ರೇ ಮಾಡಿಕೊಂಡು ಎಲ್ಲವನ್ನು ಕ್ಲೀನ್ ಮಾಡ್ಕೊಳ್ತಾ ಬರ್ತಾ ಇದ್ದೀನಿ. ಜಿಡ್ಡಿನ ಅಂಶ ಎಲ್ಲ ಕೂತೇ ಇರುತ್ತೆ ಅಲ್ವಾ, ಕಿಚನ್ ಅಂದರೆ ಕೇಳಬೇಕಾ, ಎಣ್ಣೆದೆಲ್ಲ ಹೋಗಿ ಕೂತ್ಕೊಂಡೇ ಇರುತ್ತೆ. ಚಿಮ್ನಿ ಇದ್ರೂ ಸಹ ಸ್ವಲ್ಪ ಮಟ್ಟಿಗಾದರೂ ಕೂತ್ಕೊಂಡೇ ಇರುತ್ತೆ. ಅದನ್ನೆಲ್ಲ ಚೆನ್ನಾಗಿ ತಿಕ್ಕಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಮಳೆಯೆಲ್ಲ ಬರ್ತಾ ಇರೋದ್ರಿಂದ ಧೂಳು ಅಷ್ಟೊಂದು ಬರೋದಿಲ್ಲ. ಕ್ಲೀನ್ ಮಾಡಿಟ್ಬಿಟ್ರೆ ತುಂಬ ದಿನದವರೆಗೆ ಕ್ಲೀನಾಗೇ ಇರುತ್ತೆ. ಆದರೆ ಪಕ್ಕದ ಮನೆಯಿಂದ ಧೂಳಂತೂ ಬಂದೇ ಬರುತ್ತೆ. ಏನೂ ಮಾಡೋಕ್ಕಾಗೋದಿಲ್ಲ, ಇನ್ನು ಸ್ವಲ್ಪ ದಿನ ಅಷ್ಟೇ ಅಲ್ಲ, ಅವರು ಮನೆ ಕಟ್ಟು ಮುಗಿಸ್ಬಿಡ್ತಾರೆ. ಈ ಕ್ಲೀನಿಂಗ್ ಕೆಲಸ ನಡೀತಾ ಇರಲಿ. ಈಗ ಎರಡನೇ ಪಾಯಿಂಟ್ಗೆ ಹೋಗೋಣ. ನಾವು ಮನುಷ್ಯರೇ ಅಲ್ವಾ, ಮನಸ್ಸು ಮಾಡಿದ್ರಂತೂ ಏನನ್ನ ಬೇಕಾದರೂ ಸಾಧಿಸಬಹುದು. ನಾವು ಯಾವಾಗಲೂ ಪಾಸಿಟಿವ್ ಆಗಿ ಇರಬೇಕು. ನಾವು ಬಡವರಾದರೂ ಪರವಾಗಿಲ್ಲ, ಬೇರೆಯವರನ್ನು ನೋಡಿ ಅಂದರೆ ದುಡ್ಡಿರೋರನ್ನ ನೋಡಿಬಿಟ್ಟು ನಾವು ಕುಗ್ಗಬಾರ್ದು. ಹಾಗೆ ಮಾಡಿದರೆ ನೀವೇ ಕಷ್ಟವನ್ನು ಅನುಭವಿಸ್ಬೇಕಾಗತ್ತೆ. ನೀವು ಹೇಗಿದ್ರಾ ಅದನ್ನು ನೀವು ಒಪ್ಕೊಳ್ಳೇಬೇಕಾಗತ್ತೆ ಅಲ್ವಾ. ನಾವು ತಾಳ್ಮೆಯಿಂದ ಕಾಯೋಣ, ದೇವರು ಕಣ್ಬಿಟ್ಟು ನೋಡ್ತಾನೆ, ಮತ್ತು ನಮಗೂ ಒಳ್ಳೆ ಕಾಲ ಬಂದೇ ಬರುತ್ತೆ ಅಂತ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಕಾಯ್ತಾನೇ ಇರೋಣ. ತಾಳ್ಮೆ ತೆಗೆದುಕೊಂಡು ಕಾಯ್ತಾನೇ ಇರೋಣ. ದೇವರು ಲೇಟಾಗಿ ಆದರೂ ಲೇಟೆಸ್ಟಾಗಿ ಒಳ್ಳೆಯದನ್ನು ಮಾಡೇ ಮಾಡ್ತಾನೆ. ಓಕೆನಾ? ಈಗ ವಿಡಿಯೋಗೆ ಬರೋದಾದರೆ ನಾನು ಮೇಲ್ಗಡೆ ಎಲ್ಲವನ್ನು ಕ್ಲೀನ್ ಮಾಡಿಕೊಂಡು ಈಗ ಕಿಚನ್ ಕ್ಯಾಬಿನೆಟ್ಗಳನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಅದರಲ್ಲಿರೋ ಸಾಮಾನುಗಳನ್ನೆಲ್ಲ ಕೆಳಗಿಟ್ಬಿಟ್ಟು ಅದರಲ್ಲೂ ಸಹ ನ್ಯೂಸ್ ಪೇಪರ್ನ ಹಾಕಿದ್ದೆ. ಅದನ್ನು ತೆಗೆದಿಟ್ಬಿಟ್ಟು ಲಿಕ್ವಿಡ್ನ ಸ್ಪ್ರೇ ಮಾಡಿಕೊಂಡು ಇದನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನಾವೇನು ಈ ಕ್ಯಾಬಿನೆಟ್ಗಳನ್ನೆಲ್ಲ ಜಾಸ್ತಿ ತೆಗೆಯೋದೇ ಇಲ್ಲ. ಗಾಜಿನ ವಸ್ತುಗಳಿರ್ತಾವಲ್ವ, ಅದನ್ನೆಲ್ಲ ಬಳಸೋದು ಕಡಿಮೆ ಆಗಿರೋದ್ರಿಂದ ಇದು ಕ್ಲೀನಾಗೇ ಇರುತ್ತೆ. ಹೀಗೆ ಹಬ್ಬಕ್ಕೆಲ್ಲ ಕ್ಲೀನ್ ಮಾಡುವಾಗ ನಾನು ಗಾಜಿನ ವಸ್ತುಗಳನ್ನು ಸುಮಾರು ಹೊಡೆದೇ ಹಾಕಿಬಿಟ್ಟಿದ್ದೀನಿ. ಅದರಿಂದ ನನಗೆ ಗಾಜಿನ ವಸ್ತುಗಳನ್ನ ಮುಟ್ಟೋದಕ್ಕೆ ಭಯ ಆಗಿಬಿಡುತ್ತೆ. ಕ್ಲೀನಿಂಗ್ ನಡೀತಾ ಇರುತ್ತೆ. ಈಗ ಮೂರನೇ ಪಾಯಿಂಟ್ಗೆ ಬಂದುಬಿಡೋಣ. ಮೊಬೈಲ್ನಿಂದ ನೀವು ದೂರ ಇದ್ದೇ ಬಿಡಿ. ಹೌದು, ಈ ಮೊಬೈಲ್ನ ಇಟ್ಕೊಂಡ್ರಂತೂ ಯಾವ ಕೆಲಸನೂ ಆಗೋದಿಲ್ಲ. ಹೌದು ಅಲ್ವಾ? ಹೀಗೆ ಹಬ್ಬಕ್ಕೇನಾದರೂ ನೀವು ಮನೆಯನ್ನು ಕ್ಲೀನ್ ಮಾಡ್ಕೊಳ್ಳುವಾಗಲಂತೂ ಮೊಬೈಲನ್ನು ಸೈಲೆಂಟಾಗಿ ಇಟ್ಬಿಡಿ. ನೋಟಿಫಿಕೇಷನ್ ಏನಾದರೂ ಸೌಂಡ್ ಬಂದೇ ಬರ್ತಾ ಇರುತ್ತೆ ಅಲ್ವಾ, ಆಗ ನಾವು ಫೋನನ್ನು ನೋಡ್ತಾನೆ ಇರಬೇಕು ಅನಿಸ್ತಾ ಇರುತ್ತೆ. ನೀವು ಬರೀ ಕಾಲ್ಗಳು ಬರೋ ಹಾಗೆ ಮಾತ್ರ ಇಟ್ಕೊಂಡು ಇನ್ನೆಲ್ಲವನ್ನು ಸೈಲೆಂಟಾಗಿ ಇಟ್ಬಿಟ್ರಂತೂ ತುಂಬ ಒಳ್ಳೆಯದಾಗತ್ತೆ.
ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂದರೆ, ಏನಾದರೂ ಒಂದು ಮೆಸೇಜ್ ಸೌಂಡ್ ಬಂದರೆ ಸಾಕು, ಫೋನನ್ನು ಇಟ್ಕೊಂಡು ಒಂದು 5-10 ನಿಮಿಷ ಅಂತ ಕೂತ್ಕೊಂಡವರು ನಾವು 1-2 ಗಂಟೆ 3 ಗಂಟೆ ಆದರೂ ಮೇಲಕ್ಕೆ ಎದ್ದೇಳೋದೇ ಇಲ್ಲ. ಬೇರೆ ಕೆಲಸ ಮಾಡೋದಕ್ಕಂತೂ ತುಂಬ ಬೇಜಾರಾಗುತ್ತೆ, ಆದರೆ ಫೋನ್ ನೋಡೋದಕ್ಕಂತೂ ಬೇಜಾರಾಗೋದೇ ಇಲ್ಲ. ಏಕೆಂದರೆ ಟೈಮ್ ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಬೇರೆ ಕೆಲಸ ಮಾಡುವಾಗ ಟೈಮ್ ಪಾಸ್ ಆಗೋದೇ ಇಲ್ಲ ಅಲ್ವಾ? ಅದರಿಂದ ಎಲ್ಲರಿಗೂ ಫೋನ್ ನೋಡೋದಕ್ಕಂತೂ ತುಂಬ ತುಂಬ ಇಷ್ಟ ಆಗುತ್ತೆ. ನಮಗಂತೂ ಈ ಫೋನನ್ನು ಹೆಚ್ಚಾಗಿ ನೋಡೋದ್ರಿಂದ ತುಂಬ ಕೆಟ್ಟದಾಗತ್ತೆ ಅಂತ ಗೊತ್ತೇ ಗೊತ್ತಿದೆ. ಅಂದರೂ ಸಹ ಯಾವ ಕಣ್ಣಾದರೂ ಹಾಳಾಗಲಿ, ಯಾವ ಮೈಗ್ರೇನ್ ಆದರೂ ಬರಲಿ, ಯಾವ ರೇಡಿಯೇಷನ್ ಆದರೂ ಸಹ ನಮ್ಮ ಮೈಂಡ್ಗೆ ಹೋಗಿ ಸೇರಿಕೊಳ್ಳಿ, ಕೊನೆಗೆ ನಾವು ಫೋನ್ ನೋಡಿ ನೋಡಿ ಆರೋಗ್ಯದಲ್ಲಿ ಏರುಪೇರಾದರೂ ಪರವಾಗಿಲ್ಲ, ಫೋನ್ ನೋಡೋ ಚಾಳಿ ಅಂತೂ ಬಿಡೋದೇ ಇಲ್ಲ. ಹೀಗೆ ಹೆಚ್ಚಾಗಿ ಫೋನ್ ನೋಡೋದ್ರಿಂದ ನಿಮ್ಮ ಲೈಫ್ ನೀವೇ ಹಾಳು ಮಾಡ್ಕೊಳ್ತಾ ಇದ್ದೀರಾ. ಹೇಗೆ ಅಂತೀರಾ? ಮನೆ ಕೆಲಸವನ್ನು ಮಾಡೋದು ಲೇಟ್ ಆಗುತ್ತೆ, ಈ ದಿನ ಮಾಡ್ಕೊಳ್ಳೋಣ ನಾಳೆ ಮಾಡ್ಕೊಳ್ಳೋಣ ಅಂತ ಹೇಳಿ ಮುಂದುವರಿಸ್ಕೊಂಡು ಹೋಗ್ತಾನೆ ಇರ್ತೀವಿ. ನಿಮ್ಮ ಮಕ್ಕಳ ವಿಷಯದಲ್ಲಂತೂ ನಿಮಗೆ ಗಮನನೇ ಇರೋದಿಲ್ಲ. ಅವ್ರಿಗೆ ಪಾಠ ಹೇಳ್ಕೊಡೋದಿಲ್ಲ, ಹೋಮ್ವರ್ಕ್ ಮಾಡಿಸೋದಿಲ್ಲ. ಹೀಗೆಲ್ಲ ಮಾಡಿದರೆ ಟೀಚರ್ಸ್ ಮಕ್ಕಳಿಗೆ ಬೈತಾರೆ ಅಲ್ವಾ? ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಆಸಕ್ತಿ ಮಕ್ಕಳಿಗೆ ಕಡಿಮೆ ಆಗ್ತಾ ಹೋಗುತ್ತೆ. ಆಗ ಕಡಿಮೆ ಮಾರ್ಕ್ಸ್ ಬರುತ್ತೆ. ಇದನ್ನೆಲ್ಲ ನೋಡಿ ನಿಮ್ಮ ಮನೆಯಲ್ಲಿರೋ ಹಿರಿಯರು ಅಂದರೆ ನಿಮ್ಮ ಗಂಡ, ನಿಮ್ಮ ಅತ್ತೆ, ಮಾವ ಯಾರಾದರೂ ಸರಿ ಫೋನನ್ನು ಪಕ್ಕಕ್ಕಿಟ್ಟು ಮಕ್ಕಳ ಬಗ್ಗೆ ಗಮನ ಕೊಡಮ್ಮ, ನೀನ್ಯಾಕೆ ಹೀಗೆ ಫೋನ್ ನೋಡ್ತಾ ಇರ್ತೀಯಾ ಅಂತ ಹೇಳಿ ನಿಮಗೆ ಬೈತಾನೇ ಇರ್ತಾರೆ. ದೊಡ್ಡವರು ಏನು ಮಾಡ್ತಾರೆ ಅದನ್ನೇ ನೋಡಿ ಮಕ್ಕಳು ಬುದ್ಧಿ ಕಲಿತಾರೆ ಅಲ್ವಾ? ನಾವೇನಾದರೂ ಫೋನನ್ನು ಹೆಚ್ಚಾಗಿ ನೋಡ್ತಾ ಇದ್ದರೆ ಮಕ್ಕಳು ಸಹ ಇಂಟ್ರೆಸ್ಟ್ ಆಗಿ ನೋಡೋದಕ್ಕೆ ಶುರು ಮಾಡಿಕೊಂಡೇ ಬಿಡ್ತಾರೆ. ಈಗಿನ ಮಕ್ಕಳು ಕೇಳಬೇಕಾ? 1.5-2 ವರ್ಷದಿಂದ ಫೋನನ್ನು ನೋಡೋದಕ್ಕೆ ಶುರು ಮಾಡಿಕೊಂಡೇ ಬಿಟ್ಟಿರ್ತಾರೆ. ಏಕೆಂದರೆ ಅವರು ಊಟ ಮಾಡೋದಿಲ್ಲ ಅಂತ ಹೇಳಿ ನಾವೇನೇ ಯೂಟ್ಯೂಬಲ್ಲಿ ಏನಾದರೂ ರೈಮ್ಸ್ ಆಗಲಿ, ಅವ್ರಿಗಿಷ್ಟವಾದದ್ದೇನಾದರೂ ಬರ್ತಾ ಇರುತ್ತೆ ಅಲ್ವಾ? ಅದನ್ನು ನೋಡ್ತಾ ಕೂತ್ಕೊಂಡಾಗ ನಾವು ಊಟ ಮಾಡಿಸಬಹುದು ಅಂತ ಹೇಳಿ ನಾವು ಮಕ್ಕಳ ಕೈಗೆ ಫೋನ್ ಕೊಟ್ಟೇ ಬಿಡ್ತೀವಿ. ಹಾಗೆ ಚಿಕ್ಕ ಮಕ್ಕಳು ಅವರ ಅಕ್ಕ ಅಣ್ಣ ಯಾರಾದರೂ ಫೋನನ್ನು ನೋಡ್ತಾ ಇದ್ದರೆ ಪಕ್ಕಕ್ಕೆ ಹೋಗಿ ಕೂತ್ಕೊಂಡು ಅವರು ನೋಡೋದಕ್ಕೆ ಶುರು ಮಾಡ್ತಾರೆ. ಆಗ ಇಂಟ್ರೆಸ್ಟ್ ಆಗಿ ಅವರು ಇನ್ನೊಂದು ಫೋನನ್ನು ಕೊಡು ಕೊಡು ಅಂತ ಕೇಳ್ತಾನೆ ಇರ್ತಾರೆ. ಹೀಗೆ ಚಿಕ್ಕ ಚಿಕ್ಕ ಮಕ್ಕಳು ಸಹ ರೂಢಿಯಾಗೇ ಬಿಟ್ಟಿದ್ದಾರೆ. ಮಕ್ಕಳೇನಾದರೂ ಒಂದು ಸರ್ತಿ ಫೋನ್ ನೋಡೋದಕ್ಕೆ ಶುರು ಮಾಡಿಬಿಟ್ರೆ ಸಾಕು, ದಿನ ನೋಡೋದಕ್ಕೆ ಇಂಟ್ರೆಸ್ಟ್ ಕೊಡ್ತಾನೆ ಇರ್ತಾರೆ. ಅದರಿಂದ ಹೊರಗೆ ಬರೋದಕ್ಕಂತೂ ತುಂಬಾ ಕಷ್ಟ ಆಗತ್ತೆ. ಆದ್ದರಿಂದ ಮಕ್ಕಳ ಮುಂದೆ ಹೆಚ್ಚಾಗಿ ಫೋನ್ ನೋಡೋದಕ್ಕಂತೂ ಹೋಗಲೇಬೇಡಿ. ಮಕ್ಕಳನ್ನು ಏನಾದರೂ ಓದಿಸ್ಬೇಕಾದ್ರೆ ನೀವು ಒಂದು ಬುಕ್ಕನ್ನು ಇಟ್ಕೊಂಡು ಕೂತ್ಕೊಂಬಿಡಿ. ಮಕ್ಕಳು ಪಾಡಿಗೆ ಓದ್ತಾ ಇರ್ತಾರೆ. ಏನಾದರೂ ಡೌಟ್ ಇದ್ದರೆ ನಿಮ್ಮನ್ನು ಕೇಳ್ತಾರೆ. ನಿಮ್ಮ ಕೈಯಲ್ಲಿ ಫೋನ್ ಇಲ್ವಲ್ಲ, ಅದರಿಂದ ಮಕ್ಕಳು ಸಹ ಅಮ್ಮನೇ ಫೋನ್ ನೋಡ್ತಾ ಇಲ್ಲ, ನಾನೇನಾದರೂ ಫೋನ್ ನೋಡಿದ್ರೆ ಬೈತಾರೆ ಅಂತ ಹೇಳಿ ಮಕ್ಕಳು ಓದೋದಕ್ಕೆ ಶುರು ಮಾಡ್ಕೊಳ್ತಾರೆ. ಈಗ ನಾನು ಸ್ವಲ್ಪ ವಿಡಿಯೋಗೆ ಬರೋದಾದರೆ, ನಿನ್ನೆ ಕಿಚನ್ ಕೆಲಸವನ್ನೆಲ್ಲ ಮುಗಿಸ್ಬಿಟ್ಟು ಈಗ ಬೆಳಗ್ಗೆ ಎದ್ದು ಟೊಮೊಟೊ ಬಾತ್ ಮತ್ತು ಮೊಸರು ಬಜ್ಜಿಯನ್ನು ತಿಂಡಿಗೆ ರೆಡಿ ಮಾಡಿಬಿಟ್ಟು ಮತ್ತೆ ಸ್ವಲ್ಪ ಇದಂತೂ ಡೈಲಿ ಕೆಲಸ ಆಗಿರುತ್ತೆ. ಹೊರಗಡೆ ಈ ರೈಲಿಂಗ್ಸ್ ಕಾಣಿಸ್ತಾ ಇದೆ ಅಲ್ವಾ, ಅದನ್ನು ಒರೆಸ್ಬಿಟ್ಟು ಮತ್ತು ಈ ಪ್ಯಾಸೇಜನ್ನೆಲ್ಲ ಒರೆಸ್ಬಿಟ್ಟು ಒಳಗೆ ಬರ್ತಾ ಇದ್ದೀನಿ. ಹಾಗೆ ನಾನು ಡ್ರಾಯರ್ನ ಕ್ಲೀನ್ ಮಾಡುವಾಗ 1-2 ಹಾರ ಸಿಕ್ಕಿದ್ವು. ಇದನ್ನು ನಾನು ಯಾವತ್ತೋ ಒಂದು ದಿನದಲ್ಲಿ ನಮ್ಮ ಅಕ್ಕನ ಮನೆಯಿಂದ ತಂದಿದ್ದೆ, ಏನಾದರೂ ಮಾಡೋಕ್ಕಾಗತ್ತೆ ಅಂತ ಹೇಳಿ ತಂದಿಟ್ಟಿದ್ದೆ. ಅದು ನಿನ್ನೆ ಕ್ಲೀನ್ ಮಾಡುವಾಗ ಸಿಕ್ತು. ಅದನ್ನು ಒಂದು ಹಾರವನ್ನಾಗಿ, ಅಂದರೆ ಅವರೇನಾದರೂ ಪ್ಲಾಸ್ಟಿಕ್ ಎಲ್ಲ ಹಾಕಿರ್ತಾರಲ್ವ ಅದನ್ನೆಲ್ಲ ತೆಗೆದು ಬರೀ ಮಣಿಗಳನ್ನ ತೆಗೆದುಕೊಂಡು ಒಂದು ಹಾರವನ್ನು ಮಾಡಿಡ್ತಾ ಇದ್ದೀನಿ. ಕಸದಿಂದ ರಸ ಅಂತ ಹೇಳ್ತಾರಲ್ವ, ಹಾಗೆ ಇದನ್ನು ನಾನು ಮಾಡಿಡ್ತಾ ಇದ್ದೀನಿ. ನಾನು ನನ್ನ ಮಗಳ ಜೊತೆ ಮಾತಾಡ್ತಾ ಈ ಕೆಲಸವನ್ನು ನಿಧಾನವಾಗಿ ಮಾಡ್ಕೊಳ್ತಾ ಹೋಗ್ತಾ ಇದ್ದೆ. ಈಗ ವಿಡಿಯೋ ನೋಡ್ತಾ ಇನ್ನೊಂದು ಪಾಯಿಂಟ್ಗೆ ಬಂದುಬಿಡೋಣ. 4ನೇ ಪಾಯಿಂಟ್ ಏನಂದರೆ, ಹೆಂಗಸರು ಕಡಿಮೆ ಆಸೆ ಇಟ್ಕೊಂಡ್ರೆ ತುಂಬ ಒಳ್ಳೆಯದಾಗತ್ತೆ. ಹೌದು, ಕೆಲವು ಹೆಂಗಸರಿಗೆ ಆಸೆ ಜಾಸ್ತಿ, ಅದು ಬೇಕು ಇದು ಬೇಕು ಅಂತಾನೆ ಹೇಳ್ತಾ ಇರ್ತಾರೆ. ಬರೀ ಹೇಳೋದಲ್ಲ, ತಗೊಳ್ತಾನೂ ಇರ್ತಾರೆ. ಈಗಂತೂ ಆನ್ಲೈನ್ ವ್ಯಾಪಾರ ಆಗಿರೋದ್ರಿಂದ ಎಲ್ಲ ಆ್ಯಪ್ಗಳನ್ನು ಡೌನ್ಲೋಡ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತಾರೆ. ಅದರಿಂದ ಮನೇಲೇ ಕೂತ್ಕೊಂಡು ಆರಾಮವಾಗಿ ಆರ್ಡರ್ ಮಾಡ್ತಾನೇ ಇರ್ತಾರೆ. ಅದು ಗ್ರಾಸರಿ ಐಟಮ್ಸ್ ಆದರೂ ಸರಿ, ಸೀರೆ ಡೆಕೋರೇಟಿವ್ ಐಟಮ್ಸ್ ಆದರೂ ಸರಿ, ಕಿಚನ್ಗೆ ಬೇಕಾಗಿರೋ ಸಾಮಾನುಗಳಾದರೂ ಸರಿ, ಸಲ್ವಾರ್ ಅಥವಾ ಟಾಪ್ಸ್, ಮೇಕಪ್ ಐಟಮ್ಸ್, ಹೀಗೆ ಹೇಳ್ತಾ ಹೋದರೆ ತುಂಬಾ ವಸ್ತುಗಳನ್ನ ಹೇಳ್ತಾ ಹೋಗಬೇಕಾಗತ್ತೆ. ಇವರು ಗಂಡನ ಹತ್ರ ದುಡ್ಡಿದೆಯೋ ಇಲ್ವೋ ಅಂತ ಯೋಚನೆನೇ ಮಾಡೋದಿಲ್ಲ. ನಾನು ಹೇಳ್ತಾ ಇರೋದು ಕೆಲವು ಹೆಂಗಸರ ಬಗ್ಗೆ ಮಾತ್ರ. ಆದರೆ ನಾನು ಇನ್ನೂ ಹೆಚ್ಚು ಜನಗಳನ್ನ ನೋಡಿದ್ದೀನಿ. ಅಂದರೆ ಹೆಂಗಸರು ಹೇಗೆ ಇರ್ತಾರೆ ಅಂದರೆ,
ಅವರೇನಾದರೂ ಸ್ವಲ್ಪ ದುಡ್ಡು ಸಿಕ್ಕಿದ್ರೆ ಸಾಕು, ಏನಾದರೂ ನಮ್ಮ ಕಷ್ಟ ಕಾಲಕ್ಕೆ ಆಗತ್ತೆ ಅಂತ ಹೇಳಿ ಕೂಡಿಟ್ಕೊಳ್ತಾ ಬರ್ತಾ ಇರ್ತಾರೆ. ಅಂಥ ಹೆಂಗಸರ ವಿಷಯದಲ್ಲಿ ನನಗಂತೂ ತುಂಬ ಹೆಮ್ಮೆ ಇದೆ. ಇನ್ನೂ ಕೆಲವು ಹೆಂಗಸರು ಇರ್ತಾರಲ್ವಾ, ಅವರಂತೂ ಅವ್ರ ಪಕ್ಕದ ಮನೆಯವರು, ಆ ಕಡೆ ಈ ಕಡೆ ಮನೆಯವರು ಏನಾದರೂ ತೆಗೆದುಕೊಂಡ್ರೆ ಸಾಕು, ಆ ವಿಷಯ ಇವರಿಗೆ ಗೊತ್ತಾದರೆ ಸಾಕು, ಇವರು ಆ ವಸ್ತುಗಳನ್ನು ತೆಗೆದುಕೊಳ್ಳೋದಕ್ಕೆ ಮನಸ್ಸು ಮಾಡೇ ಬಿಡ್ತಾರೆ. ಅಷ್ಟೇ ಬೆಲೆ ಆದರೂ ಸರಿಯೇ ಅಥವಾ ಅದಕ್ಕಿಂತ ಜಾಸ್ತಿ ಬೆಲೆ ಕೊಟ್ಟಾದರೂ ಸರಿಯೇ, ಆ ವಸ್ತು ಇವ್ರ ಮನೆಗೆ ಬರಲೇಬೇಕು. ಪಕ್ಕದ ಮನೆಯವರು, ಆ ಕಡೆ ಈ ಕಡೆ ಮನೆಯವರು ಅವ್ರಿಗೆ ಏನು ಬೇಕಾಗಿರುತ್ತೆ ಅದನ್ನು ತೆಗೆದುಕೊಂಡ್ರೆ ಇವರು ಅವ್ರು ತೆಗೆದುಕೊಂಡ್ರಲ್ವಾ ಅಂತ ಹೇಳಿ ತೆಗೆದುಕೊಳ್ಳೋ ಹೆಂಗಸರು ಇರ್ತಾರೆ. ಕೆಲವು ಹೆಂಗಸರಂತೂ ಶೋಕಿಗೋಸ್ಕರವಾಗಿ ತುಂಬ ಸಾಲ ಮಾಡಿಕೊಂಡು ಈ ಥರ ವಸ್ತುಗಳನ್ನು, ಸೀರೆಗಳನ್ನು, ಕಾಸ್ಟ್ಲಿ ಸೀರೆಗಳನ್ನು, ಕಾಸ್ಟ್ಲಿ ವಸ್ತುಗಳನ್ನು ಮನೆಗೆ ತಂದು ತುಂಬ್ತಾನೆ ಇರ್ತಾರೆ. ಆ ಥರದ ಹೆಂಗಸರುಗಳನ್ನ ನಾನು ತುಂಬ ಜನನ ನೋಡಿಬಿಟ್ಟಿದ್ದೀನಿ. ಆ ಸಾಲವನ್ನು ಮತ್ತೆ ಇವ್ರ ಹಸ್ಬೆಂಡೇ ತೀರಿಸ್ಬೇಕಾಗತ್ತೆ. ಇನ್ನೂ ಸ್ವಲ್ಪ ಜನ ತುಂಬ ದುಡ್ಡಿದೆ ಅಂತ ಹೇಳಿ ಎಲ್ಲ ವಸ್ತುಗಳನ್ನು ಮನೆಗೆ ತಂದು ಇಡ್ತಾ ಇರ್ತಾರೆ. ಆಗ ಅದು ಮನೆ ಆಗಿರಲ್ಲ, ಶೋರೂಮ್ ಆಗಿ ಬಿಟ್ಟಿರುತ್ತೆ. ದುಡ್ಡಿದೆ ಅಂತ ಹೇಳಿ ಹೆಚ್ಚು ಖರ್ಚು ಮಾಡೋ ಬದಲು ಆ ದುಡ್ಡನ್ನು ಏನಾದರೂ ಬಡವರಿಗೆ ಸ್ವಲ್ಪ ಕೊಟ್ಟರೆ ಅವರಿಗೆ ಸಹಾಯನಾದರೂ ಆಗುತ್ತೆ. ಈ ಸಾಲ ಮಾಡಿ ಆದರೂ ಬರ್ತಾರಲ್ವಾ, ಅವರಿಗಂತೂ ಒಂದು ಗಾದೆ ಮಾತಿದೆ, ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅಂತ. ಈ ಗಾದೆ ಮಾತೇನು ಈಗಿನದ್ದಲ್ಲ, ತುಂಬ ಹಳೆ ಕಾಲದ್ದು. ಅಂದರೆ ಆಗಿನ ಕಾಲದಲ್ಲೇ ಆ ಥರದ ಹೆಂಗಸರು ಇದ್ದರು ಅಂತ ಅರ್ಥ ಆಗತ್ತೆ ಅಲ್ವಾ. ಅದಕ್ಕಾಗಿಯೇ ಆ ಕಾಲದಲ್ಲೇ ಈ ಗಾದೆ ಮಾತು ಹುಟ್ಕೊಂಡಿದೆ. ಈಗ ವಿಡಿಯೋಗೆ ಬರೋದಾದರೆ, ನಾನು ಟೊಮೊಟೊ ಬಾತನ್ನೆಲ್ಲ, ಮೊಸರು ಬಜ್ಜಿ ಎಲ್ಲ ಮಾಡಿದ್ದೆ ಅಲ್ವಾ, ಅದನ್ನೆಲ್ಲ ತಿಂದುಬಿಟ್ಟು ಹಾಗೆ ಒಂದು ಹಾರ ಮಾಡ್ತಾಯಿದ್ದೆ. ವಿಡಿಯೋ ನೋಡಿದ್ರಲ್ವ, ಅದನ್ನು ಸಹ ಮಾಡಿಬಿಟ್ಟು ಮಧ್ಯಾಹ್ನದ ಊಟಕ್ಕೂ ರೆಡಿ ಮಾಡಿ, ಅಂದರೆ ಸಾಂಬಾರಿತ್ತು, ಅನ್ನ ಮಾಡಿಬಿಟ್ಟು ಕಾರ್ನು ಬೇಯಿಸಿ ಊಟನೂ ಮಾಡಿಕೊಂಡು ಮತ್ತೆ ಸ್ವಲ್ಪ ಕ್ಲೀನಿಂಗನ್ನು ಶುರು ಮಾಡ್ಕೊಂಡಿದ್ದೀನಿ. ಈಗ TV ಕ್ಯಾಬಿನೆಟ್ ಹತ್ರ ಬಂದುಬಿಟ್ಟು ಎಲ್ಲ ಕ್ಲೀನನ್ನು ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು TVಯಲ್ಲಿ ಸ್ಟೋರಿಗಳನ್ನು ನೋಡ್ತಾ ಇದ್ದೀನಿ. ಅಲ್ಲಂತೂ ನೀತಿ ಕಥೆಗಳು ತುಂಬ ಚೆನ್ನಾಗಿ ಹೇಳ್ತಾ ಇರ್ತಾರಲ್ವ, ಆ ಸ್ಟೋರಿಗಳನ್ನು ನೋಡಿದ್ರೆ ಸಾಕು, ನಮಗೆ ಏನು ಪಾಠ ಕಲಿಬೇಕು ಅದನ್ನು ನಾವು ಕಲಿಬಹುದು, ಜೀವನದಲ್ಲಿ ಹೇಗೆ ಇರಬಹುದು ಅಂತಲೂ ಸಹ ಕಲಿಸ್ಕೊಟ್ಬಿಡುತ್ತೆ ಆ ಸ್ಟೋರಿಗಳು. ಅದರಿಂದ ನಾನು ಜಾಸ್ತಿ ಸ್ಟೋರಿಗಳನ್ನೇ ನೋಡ್ತಾ ಇರ್ತೀನಿ. ಇಲ್ಲೂ ಸಹ ನ್ಯೂಸ್ ಪೇಪರನ್ನು ಹಾಕಿದ್ದೆ, ಅದನ್ನೆಲ್ಲ ತೆಗೆದುಬಿಟ್ಟು ಲಿಕ್ವಿಡ್ನ ಸ್ಪ್ರೇ ಮಾಡಿಕೊಂಡು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನ್ಯೂಸ್ ಪೇಪರು ಅಥವಾ ಏನಾದರೂ ಈ ಥರ ಶೀಟ್ಗಳು ಬರುತ್ತಲ್ವ, ಅದನ್ನೆಲ್ಲ ಹಾಕಿಬಿಟ್ರೆ ಧೂಳೇನು ಇರೋದೇ ಇಲ್ಲ. ಸಣ್ಣ ಪುಟ್ಟ ಧೂಳಿರುತ್ತೆ ಅಷ್ಟೇ ಹೊರತಾಗಿ ಜಾಸ್ತಿ ಅಂತೂ ಇರೋದೇ ಇಲ್ಲ. ಒಂದು ಸರ್ತಿ ಕ್ಲೀನ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಹೀಗೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ಮತ್ತೆ ನ್ಯೂಸ್ ಪೇಪರ್ ಅಥವಾ ಏನಾದರೂ ಒಂದು ಶೀಟನ್ನು ಹಾಸಿಬಿಟ್ರೆ ತುಂಬ ದಿನಗಳವರೆಗೆ ತುಂಬ ಚೆನ್ನಾಗಿ ಕ್ಲೀನಾಗಿ ಇರುತ್ತೆ. ಏನಾದರೂ ಹೀಗೆ ಒರೆಸುವಾಗ ಲಿಕ್ವಿಡನ್ನು ಸ್ಪ್ರೇ ಮಾಡಿಕೊಂಡು ಒರೆಸ್ಬಿಟ್ರೆ ಬೇಗ ಕೊಳೆ ಹೋಗಿಬಿಡುತ್ತೆ. ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನೀವು ಫ್ರೀ ಮಾಡಿಕೊಂಡು ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ. ಮೋಟಿವೇಶನ್ ವಿಡಿಯೋ ಹಾಗೆ ಬರ್ತಾನೆ ಇರುತ್ತೆ, ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು.